ನಮಸ್ತೆ, ಚೇತನ ಸೂತ್ರ ಹೀಲಿಂಗ್ ಸೆಂಟರ್ಗೆ ಸ್ವಾಗತ. ಈ ದಿನ ನಿಮಗೋಸ್ಕರ ಒಂದು ಹೊಸ ವಿಡಿಯೋ ತರ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ದಿನನಿತ್ಯ ಊಟ ಮಾಡ್ತಾ ಇದ್ದೀವಲ್ವ, ಒಳ್ಳೊಳ್ಳೆ ಊಟಗಳನ್ನ ಮಾಡ್ತೀವಿ. ಇವತ್ತು ಆ ಊಟದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅಂದರೆ ಈ ಊಟ ಮಾಡೋದೇನಕ್ಕೆ? ನಮ್ಮ ಬಾಡಿ ರಕ್ಷಣೆಗೋಸ್ಕರ, ನಮ್ಮ ಎನರ್ಜಿಗೋಸ್ಕರ, ನಾವು ಬದುಕಿರೋದಕ್ಕೆ ಊಟ ಬೇಕೇ ಬೇಕಲ್ವಾ. ಈ ಊಟನ ತಿನ್ನಬೇಕಾದ್ರೂ, ಊಟ ಮಾಡಬೇಕಾದ್ರೂ ಅದಕ್ಕೆ ಆದ ಒಂದು ಏನಂತೀವಿ ಅಂದರೆ ಒಂದು ಸಂಸ್ಕಾರ, ಒಂದು ಅವೇರ್ನೆಸ್ಸು ಎಲ್ಲ ಇರಬೇಕಲ್ವಾ. ಹಾಗೆ ನೋಡೋದಾದರೆ ಈ ಊಟ ಅನ್ನೋದು, ಈಗ ನನಗೆ ಕೆಲವು ಊಟಗಳು ತುಂಬ ಇಷ್ಟ ಆಗುತ್ತೆ, ಬೇರೆಯವ್ರಿಗೆ ಕೆಲವು ಊಟಗಳು ಇಷ್ಟ ಆಗುತ್ತೆ, ಕೆಲವ್ರಿಗೆ ಕೆಲವು ಊಟಗಳು ಇಷ್ಟ ಆಗಲ್ಲ, ಇಷ್ಟಪಡಲ್ಲ. ಅವ್ರಿಗೆ ಅದನ್ನು ತೊಗೊಂಡ್ರೆ ಅಂದರೆ ಆಗಲ್ಲ. ಕೆಲವರು ಹೆಲ್ತ್ ವೈಸ್ ಅಂದರೆ ಅದು ಬೇರೆ. ಇದಂದರೆ ಕೆಲವು ತಿಂದ ಪದಾರ್ಥ ಅಂದರೆ ಕೆಲವ್ರಿಗೆ ಅಲರ್ಜಿ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಇನ್ನು ಕೆಲವರಿಗೆ ನನಗಿಷ್ಟ ಇಲ್ಲ ಊಟ ಅಂತಲೂ ಹೇಳ್ತಾರೆ. ಹಾಗಾಗಿ ಈ ಊಟದಲ್ಲಿ ಎಷ್ಟೊಂದು ವೈವಿಧ್ಯತೆ ಇದೆ ಅಲ್ವಾ. ನಾವು ಊಟನ ಎಲ್ಲ ಥರದಲ್ಲೂ ನಾವು ಎನರ್ಜಿನ ಸೇರಿಸಿ ತೊಗೋಬೇಕು. ಅಂದರೆ ಹಣ್ಣುಗಳು, ಸೊಪ್ಪುಗಳು, ತರಕಾರಿಗಳು, ಕಾಳು ಕಡ್ಡಿ ಪ್ರತಿಯೊಂದನ್ನು ಸೇರಿಸಿ ನಾವು ತೊಗೊಂಡ್ರಾಗ ನಮಗೆ ಒಂದು ಎನರ್ಜಿನ ನಮಗೆ ಸಿಗುತ್ತೆ, ಹಾಗೂ ಒಂಥರ ಖುಷಿನೂ ಸಿಗುತ್ತೆ. ಈಗ ಇದ್ರ ಜೊತೆಗೆ ಇದು ನಿಮಗೆಲ್ಲ ಗೊತ್ತಿರೋದೆ ಅಲ್ವಾ. ಇದ್ರ ಜೊತೆಗೆ ಏನು ಅಂತಂದರೆ, ನಾವು ನಮ್ಮ ಊಟ ನಮ್ಮ ಅಡುಗೆ ಮಾತ್ರ ಸರಿ, ನಾವು ತಿನ್ನೋದು ಮಾತ್ರ ಅಂದ್ಬಿಟ್ಟಿದ್ದೇನೆ. ಕೆಲವರು ಏನು ಮಾಡ್ತಾರೆ, ಒಂದೇ ಥರ ಅಡುಗೆ ಮಾಡ್ಕೊಂಡು ತಿಂತಾರೆ, ಒಂದೇ ರೀತಿಯಲ್ಲಿ ಇದು ಮಾಡ್ತಾರೆ. ಬೇರೆ ಯಾವುದನ್ನು ಕೂಡ ಅವರು ಎಕ್ಸ್ಪೀರಿಯೆನ್ಸ್ ಮಾಡೋದಿಲ್ಲ. ಈಗ ನಾವು ಹೇಳೋದೇನು ಅಂದರೆ, ಈಗ ಊಟ ಅಂದರೆ ವೈವಿಧ್ಯಮಯ ಅಲ್ವಾ. ಅದು ಒಂದೊಂದು ರಾಜ್ಯದಲ್ಲೂ ಬೇರೆ ಬೇರೆ ಥರ ಇರುತ್ತೆ, ಒಂದೊಂದು ಊರಿನಲ್ಲೂ ಒಂದೊಂದು ರೀತಿ ವಿವಿಧ ರೀತಿಯಲ್ಲಿ ಇರುತ್ತೆ. ಒಂದೊಂದು ಧರ್ಮದಲ್ಲೂ ಒಂದೊಂದು ರೀತಿಲಿ ಮಾಡಿರ್ತಾರೆ, ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೀತಿಯಲ್ಲಿ ಅಡುಗೆನ ಪ್ರಿಪೇರ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಕೆಲವು ಅಡುಗೆಗಳನ್ನ ನಾವು ಕೂಡ ಬೇರೆ ಬೇರೆ ಥರ ಅಡುಗೆನ ಮಾಡಿ ಫೀಲ್ ಮಾಡಿ ನೋಡಬೇಕು, ಟೇಸ್ಟ್ ಮಾಡಿ ನೋಡಬೇಕು. ಅಂದರೆ ನಮ್ಮದೇ ಸರಿ, ನಾವು ಇದಿಷ್ಟೇ ತಿನ್ನೋದು, ಅದು ಬಿಟ್ಟರೆ ನಾವು ಇನ್ನೇನು ತಿನ್ನಲ್ಲ, ಇನ್ನೇನು ಮಾಡಲ್ಲ ಅಂತ ಅವರೇ ಒಂದು ಲಾಕ್ ಮಾಡ್ಕೊಂಡಿರ್ತಾರೆ. ನಾವು ಇಷ್ಟೇ ತಿನ್ನೋದು, ಹಿಂಗೆ ಮಾಡೋದು, ನಮ್ಮದು ಬಿಟ್ಟು ನಾವು ಬೇರೆ ಯಾವುದೂ ನಾವು ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಹಾಗೆ ಮಾಡಬಾರ್ದು. ಯಾಕೆ ಅಂತಂದರೆ, ಈಗ ನಾವು ಈಗ ಬಾಡಿ, ಮೈಂಡ್ ಮತ್ತು ಎಲ್ಲೇ ಹೋದ್ರೂ ನಮ್ಮ ಮೈಂಡ್ ಏನು ಮಾಡುತ್ತೆ ಅಂದರೆ, ಪ್ರತಿಯೊಂದು ಫೀಲ್ಡಲ್ಲೂ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅದಕ್ಕೆ ಹೊಸದು ಫೀಲಿಂಗ್ಗಳನ್ನ ಮಾಡಿದಾಗ, ಹೊಸ ಕ್ರಿಯೇಟಿವಿಟಿ, ಹೊಸ ಎಂಜಾಯ್ಮೆಂಟ್ಗಳು ಮಾಡೋದನ್ನ ಅದು ಇಷ್ಟಪಡುತ್ತಲ್ವ. ಹಾಗಾಗಿ ಮೈಂಡು ಒಂದು ಪ್ರಫುಲ್ಲತಾಗಿರಬೇಕು, ಒಂದು ಅವೇರ್ನೆಸ್ ಬರಬೇಕು ಅಂತಂದರೆ ನೀವು ಎಲ್ಲ ಥರ ಅಡುಗೆನೂ ಕೂಡ, ಕೆಲವು ಅಡುಗೆಗಳು ತುಂಬ ಅಂತ ಏನು ಬೇಡ, ನಿಮ್ಮದಲ್ಲದೇ ಇನ್ನೂ ಒಂದಷ್ಟು ಬೇರೆ ಬೇರೆ ರಾಜ್ಯದಾಗಿರ್ಬೋದು, ಬೇರೆ ಬೇರೆ ಥರ ಸ್ವೀಟ್ಸ್ಗಳಾಗಿರ್ಬೋದು, ಬೇರೆ ಥರ ಗ್ರೇವಿಗಳಾಗಿರ್ಬೋದು, ಅದನ್ನೆಲ್ಲನೂ ಕೂಡ ನೀವು ಅದನ್ನು ಕೂಡ ಟೇಸ್ಟ್ ಮಾಡಿ, ಅದನ್ನು ಇಷ್ಟಪಟ್ಟು ಅದಕ್ಕೂ ಕೂಡ ನೀವು ಮಾಡಿದಾಗ ನಿಮ್ಮ ಮೈಂಡಿಗೆ ಒಂದು ಹೊಸದು ಕೊಟ್ಟಂಗೆ ಆಗುತ್ತೆ, ಹಾಗೂ ಹೊಸದು ಒಂದು ಅವೇರ್ನೆಸ್ಸು, ಒಂದು ಟೇಸ್ಟು ಅದೆಲ್ಲ ಫೀಲ್ ಮಾಡ್ದಂಗೆ ಆಗುತ್ತೆ. ಆ ಥರ ಫೀಲ್ ಮಾಡಿದಾಗ ಅದು ಹೊಸದನ್ನು ಹುಡುಕ್ತಾ ಇರುತ್ತೆ. ಇದೇ ರೀತಿ ನಿಮ್ಮ ಲೈಫಲ್ಲಿ ಏನೋ ಒಂದು ಹೊಸದು ಎತ್ಕೊಂಬರೋದಕ್ಕೆ ಅದು ಇಷ್ಟಪಡುತ್ತೆ. ನೀವು ಏನಾದರೂ ಹೊಸದನ್ನು ಅದಕ್ಕೆ ಫೀಲ್ ಮಾಡಿಸಿದ್ರೆ ತಾನೇ ನಿಮಗೂ ಒಂದು ಹೊಸದೇನಾದರೂ ಕೊಡೋಕ್ಕೆ ಸಾಧ್ಯ. ನೀವೇನು ಹಳೆದ್ರಲ್ಲೇ ಇರು, ನೀನು ಹಳೆದೇ ನೋಡು, ಹಳೆದನ್ನೇ ನೀನು ಜೀವನ ಮಾಡಬೇಕು ಅಂತ ನೀವು ಕಲಿಸ್ತಾ ಇದ್ದಾಗ ಅದೇನು ಮಾಡುತ್ತೆ, ನಿಮ್ಗೆ ಎಷ್ಟು ಹಳೇದೇನಿರುತ್ತೆ ಪ್ಯಾಟ್ರನ್ ಅದರಲ್ಲೇ ಇಡುತ್ತೆ ನಿಮ್ಮನ್ನ. ನೀವು ಹೊಸದು ಫೀಲಿಂಗ್ ಮಾಡಿಸಿ ಹೊಸ ವೇನ ಅದಕ್ಕೆ ತೋರಿಸಿದಾಗ ಹೊಸದ ರೀತಿಯಲ್ಲಿ ನಿಮ್ಮನ್ನು ಕೂಡ ಅದು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೀವು ಯಾವುದನ್ನು ನಾವು ಬೇಡ ಅಂತ ಅನ್ನಬಾರ್ದು. ಒಂದಷ್ಟು ಆಯ್ಕೆ ಮಾಡಿಕೊಂಡು ಬೇರೆ ಬೇರೆ ಥರ ಊಟಗಳನ್ನು ಕೂಡ ನಾವು ಫೀಲ್ ಮಾಡಿ ನಾವು ತಿನ್ನಬೇಕು ಅಂತ ಹೇಳ್ತಾ ಇದ್ದೀವಿ. ಯಾಕೆ ಇದು ನಾವು ಈ ನಮ್ಮದು ಹೀಲಿಂಗ್ ಸೆಂಟರ್ ಆಗಿ ಇದರ ಊಟದ ಬಗ್ಗೆ ಇದು ಹೇಳ್ತೀವಿ ಅಂದರೆ, ಎಲ್ಲವೂ ಎನರ್ಜಿನಲ್ಲೇ ವರ್ಕ್ ಮಾಡುತ್ತೆ. ಈ ಊಟ ತಿಂದರೆ ಅದರಲ್ಲೇ ಆಗೋ ಅಂಥದ್ದು ಒಂದು ಎನರ್ಜಿ ಬರುತ್ತೆ. ಇದು ನಾವು ಯಾವ್ದು ಬೇರೆ ಥರ ನಾವು ಬೇರೆ ರಾಜ್ಯದಾಗಿರ್ಬೋದು, ಬೇರೆ ಥರ ಫುಡ್ ಆಗಿರ್ಬೋದು ಎಲ್ಲ ತಿಂದಾಗ ಅಲ್ಲಿ ಮೈಂಡಲ್ಲಿ ಬೇರೆ ಥರ ಒಂದು ಏನು ಭಾವನೆಗಳು ಉಂಟಾಗುತ್ತೆ. ಅದು ನಮಗೆ ಆ ಎಮೋಷನ್ ಉಂಟಾದಾಗ, ಹ್ಯಾಪಿನೆಸ್ ಉಂಟಾದಾಗ ಅಲ್ಲಿ ನಮಗೆ ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತೆ ಮೈಂಡಲ್ಲಿ. ಅದು ನಮಗೆ ಪ್ರೋಸೆಸ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಇದು ಕೂಡ ಒಂದು ಹೀಲಿಂಗ್ ಇದಕ್ಕೆ ಬರುತ್ತೆ. ಇದು
ಈ ಊಟ ತಿನ್ನೋದು, ನಾವು ಬೇರೆ ಬೇರೆ ಥರ ಊಟ ತಿನ್ನೋದು, ಎಲ್ಲರ ಜೊತೇಲಿ ಕೂತ್ಕೊಂಡು ತಿನ್ನೋದು, ವೆರೈಟಿ ಊಟಗಳು ತಿನ್ನೋದು, ಕಲರ್ಫುಲ್ ಊಟಗಳು ತಿನ್ನೋದು, ಆಮೇಲೆ ಪೌಷ್ಟಿಕವಾದ ಊಟಗಳು ತಿನ್ನೋದು, ಆಮೇಲೆ ಎಲ್ಲ ಊಟನೂ ಸೇರಿಸಿ ಕಾಂಬಿನೇಷನಲ್ಲಿ ತಿನ್ನೋದು, ಈ ಥರ ಎಲ್ಲ ಮಾಡಿದಾಗ ಇದನ್ನು ಕೂಡ ನಮಗೆ ಎನರ್ಜಿ ಫೀಲ್ಡಲ್ಲಿ ನಮಗೆ ವರ್ಕ್ ಮಾಡ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗಾಗಿ ನೀವು ಇಷ್ಟು ದಿನ ಏನಾರ ಮಾಡಿಲ್ಲ ಅಂತಂದರೆ ಇನ್ನು ಮುಂದೇನಾದರೂ ಒಂದೆರಡು ಹೊಸದು ಯಾವುದಾದ್ರೂ ಅಡುಗೆಗಳ್ನ ನೀವು ಮನೇಲೇ ಕುಕ್ ಮಾಡೋದು ಕಲ್ತ್ಕೊಳ್ಳಿ, ಅಥವಾ ಹೊರಗಡೆ ಹೋಗಿ ಏನಾದರೂ ತಿಂದು ಫೀಲ್ ಮಾಡಿ ಅದು ಹೇಗಿದೆ ಏನಂತ ಅದಕ್ಕೂ ಮಾಡೋದನ್ನು ಕಲಿಸಿ ಅಂತ ಹೇಳ್ತಾ ಇದ್ದೀನಿ. ಕಮೆಂಟ್ ಮಾಡಿ ಎಲ್ಲರೂ, ಇದು ಹೇಗೆ ಅನ್ನಿಸ್ತು ನಿಮಗೆ, ಈ ವಿಷಯ ನಿಮಗೆ ಇಷ್ಟ ಆಯಿತಾ ಇಲ್ವಾ, ಇದ್ರ ಬಗ್ಗೆ ನೀವೇನಾದರೂ ಹೇಳೋದಾದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಹೆಸರು ಮೀನಾಕ್ಷಿ, ಸ್ಪಿರಿಚುವಲ್ ಕೋಚ್, ಎನರ್ಜಿ ಹೀಲರ್, ರೇಖಿ ಮಾಸ್ಟರ್ ಕೆಲಸ ಮಾಡ್ತಾಯಿದ್ದೀನಿ.